ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಅಂದ್ರೆ ಮದುವೆ ಆಗುವಂತ ಕುಟುಂಬ ಏನಿದೆಯೋ ಅಥವಾ ಮದುವೆ ಆಗುವಂತ ಹುಡುಗ ಏನಾದ್ರು ಹೆಂಡತಿ ಸಾಕಕ್ ಯೋಗ್ಯತೆ ಇಲ್ವಾ ಅನ್ನೋದು ಪ್ರಶ್ನೆ ಮೇಡಮ್. ನೀವು ಇಲ್ಲಂದ್ರೆ ಮದ್ವೆನೆ ಮಾಡ್ಕೋಬಾರ್ದಲ್ವಾ? ನಮ್ ಸೈಡ್ ಇಂದ ಬೇಕು ಎಲ್ಲ ತಂದ್ಕೊಡ್ಬೇಕಂದ್ರೆ ಅವ್ರ ಯಾಕೆ ಮದ್ವೆ ಮಾಡ್ಕೋಬೇಕು? ನಾವ್ ಮನೇಲೆ ಇರ್ಬೋದಲ್ಲ ಆತರ ಇರ್ಬೇಕಂದ್ರೆ. ನಮ್ಮನ್ನ ಡಿಪೆಂಡ್ ಮಾಡಿ ಅವ್ರು ಇರ್ತಾರಂದ್ರೆ ಮದ್ವೆನೆ ಬೇಡ ಅಷ್ಟೇ. ಬೇರೆ 2024ರಿಂದ ಒಂದು ಅಂಕಿ ಅಂಶಗಳನ್ನ ನೋಡೋದಾದ್ರೆ ನಮ್ ಬೆಂಗಳೂರು ನಂಬರ್ 1 ನಂಬ್ಲಿಕ್ಕೆ ಆಗ್ತಿದ್ಯಾ ಅಂತ ಬೆಂಗಳೂರು? ಇಲ್ಲ ಆತರ ಇಲ್ಲ. ಇವಾಗಿರೋ ಜನರೇಷನ್ ಇನ್ನೂ ಮೋಸವಾಗಿದೆ. ಮುಂಚೆನೆ ಪರವಾಗಿಲ್ಲ ಅನ್ಸುತ್ತೆ, ಇವಾಗ ಇನ್ನೂ ಅಷ್ಟು ಯಾರು ಬಂದು ಆಚೆ ಹೇಳಲ್ಲ. ಎಲ್ಲರೂ ಒಳಗಡೆ ಸ್ವಲ್ಪ ಓಪನ್ ಅಪ್ ಆದ್ರೆ ಮೇ ಬಿ ಚೇಂಜ್ ಆಗ್ಬೋದು. ಸಮಾಜ ಬುದ್ಧಿವಂತರು ಇರ್ತಾರ ದಡ್ಡರಿರ್ತಾರ ಅಂತ ಒಂದು ಗೊತ್ತಾಗ್ತಾ ಇಲ್ಲ. ಅವ್ರಿಗೆ ಅರ್ಥ ಆಗಿಲ್ಲ ಅಂದ್ರೆ ನಾವೇನ್ ಮಾಡ್ಬೇಕು? ನಾವ್ ಹೋಗಿ ಎಳ್ಳೆ ಬೀಳ್ತೀವಿ ಅಂದ್ರೆ ನಾವ್ ಅಲ್ಲೇ ಬೀಳ್ಬೇಕು. ಮೇಡಮ್, ತಂದೆ ತಾಯಿಗಳ ತಪ್ಪು ಮಾಡ್ತಾರ ಅಂತ ಅನ್ಸಲ್ವಾ ಅಂತ ಮದುವೆ ತಂದೆ ಮಾಡ್ಕೊಳ್ಳುವಾಗ? ತಾಯಿಗಳು ಸ್ವಲ್ಪ ಯೋಚನೆ ಮಾಡ್ಬೇಕು. ಇಷ್ಟು ಕೊಟ್ಟು ಅವ್ರು ಇವಾಗ್ಲೇ ಇಷ್ಟು ಡಿಮ್ಯಾಂಡ್ ಮಾಡೋರು ಮದ್ವೆ ಆದ್ಮೇಲೆ ಹುಡುಗಿರ್ನ ಏನ್ ಮಾಡ್ತಾರೆ? ಅವ್ರಿಗೆ ಒಂದು ಇದು ಬೇಕಲ್ವಾ? ಎತ್ತಿರೋರ್ಗೆ ಗೊತ್ತಿರತ್ತೆ ಕಷ್ಟ. ಸೆಕೆಂಡ್ ಅವ್ರ ಮದ್ವೆ ಮಾಡ್ಕೊಟ್ಬಿಟ್ಟು ನೀವೇನು ಕೊಟ್ಟಿಲ್ಲ ಅಂದ್ರೆ ಅವ್ರಿಗೆ ಅಲ್ಲಿ ಏನೇ ಆದ್ರೂ ಓಪನ್ ಅಪ್ ಆಗಲ್ಲ. ಒಂದೊಂದು ಹುಡುಗಿರು ಓಪನ್ ಅಪ್ ಆಗಿ ಆಚೆ ಬಂದು ಮಾತಾಡ್ತಾರೆ. ಒಬ್ರೊಬ್ರು ಓಪನ್ ಅಪ್ ಆಗಲ್ಲ, ಯಾಕಂದ್ರೆ ಅವ್ರಿಗೂ ಬೇಜಾರಾಗತ್ತೆ. ನಾವು ಚೆನ್ನಾಗಿಲ್ಲ ಅಂದ್ರೆ ಅವ್ರು ಫೀಲ್ ಮಾಡ್ತಾರೆ. ಆತರ ಯೋಚನೆ ಮಾಡಿದ್ರೆ ಚೆನ್ನಾಗಿರಲ್ಲ. ಹುಡುಗಿರು ಸ್ವಲ್ಪ ಓಪನ್ ಅಪ್ ಆದ್ರೆ ಒಳ್ಳೇದು. ಹುಡುಗಿ ಒಪ್ಪುವಂತದ್ದೇ ಮಹಾ ತಪ್ಪು ಅನ್ಸಲ್ವಾ ಅಂತ ಸಿಚುವೇಶನ್ ಅಲ್ಲಿ? ಹೌದು, ಅವ್ರು ಧೈರ್ಯವಾಗಿ ಮಾತಾಡ್ಬಿಟ್ಟು ಬೇಡ ಅಂದ್ಬಿಟ್ಬಿಟ್ಟು ಇವರೇ ಹುಡುಗರ ಬೇರೆ ಯಾರು ಇಲ್ವಾ ಮದ್ವೆ ಮಾಡಕ್ಕೆ? ಎಷ್ಟೊಂದ್ ಜನ ಇದ್ದಾರೆ. ಲೈಫ್ ನ ಚೇಂಜ್ ಮಾಡ್ಕೋಬೇಕಾದ್ರೆ ಓಪನ್ ಅಪ್ ಆಗ್ಲೇಬೇಕು. ಅಲ್ಲ, ಈಗಿನ ಜನರೇಷನ್ ಅಲ್ಲಿ ಅಂದ್ರೆ ಹಳ್ಳಿಯವ್ರನ್ನ ಯಾರು ಒಪ್ಪಲ್ಲ, ರೈತರನ್ನ ಯಾರು ಒಪ್ಪಲ್ಲ. ಬಟ್ ನೋಡಿದ್ರೆ ರೈತರ ಒಳ್ಳೆಯವರು ಎಲ್ಲಾರು ವಿಡಿಯೋಗೋಸ್ಕರ ಹೇಳ್ತಾರೆ ನನ್ಗೆ ಇದು ಅದು ಅವ್ರ ಫಾರ್ಮರ್ಸೇ ಬೇಕು. ಆತರ ಯಾರು ಇಲ್ಲ. ನೋಡಕ್ ಚೆನ್ನಾಗಿದ್ರೆ ಸಾಕು, ಹುಡುಗಿರ್ಗೆ ಅವ್ರ ಹಿಂದೆನೆ ಸಾಯ್ತಾರೆ. ಇದು ಚೆನ್ನಾಗಿದ್ದೆ ಏನ್ ಬರುತ್ತೆ? ನಮ್ಮನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು.